ಹಾಸ್ಟೆಲ್ ಅದು ವಾಲ್ಮೀಕಿ ಪಾಠಶಾಲೆ ಅಂತ ಹಾ ಎಜುಕೇಶನ್ ಚೆನ್ನಾಗಿದೆ. ಹಾ ಬಟ್ ಯಾವ ಸರ್ಕಾರದ ವತಿಯಿಂದ ಅದು ಸರ್ಕಾರ ವತಿಯಿಂದ ಹಾ ನಡೆಸ್ತಾ ಇರೋದು ಹಾ ಚೆನ್ನಾಗಿದೆ. ಎಜುಕೇಶನ್ ಒಂದನೇ ಕ್ಲಾಸಿಂದ ಸೇರಿಸ್ತಾರೆ. 1 ರಿಂದ 5 ಅವರೇ ಮುರಾರ್ಜಿ ಬರೆಸ್ತಾರೆ. ಹಾ ಮುರಾರ್ಜಿನ ಅವರೇ ಬರ್ಸ್ತಾರೆ. ಅವರೇ ಬರೆಸ್ತಾರೆ. ಮತ್ತೆ ಆಮೇಲೆ ಶೀಟು ಬೇರೆ ಕಡೆ 6ನೇ ಕ್ಲಾಸ್ ನಂತರ ಬೇರೆ. 6ನೇ ಕ್ಲಾಸ್ ಎಷ್ಟು ಫೀಸ್ ಗೀಸ್ ಎಲ್ಲ ಏನಾರು ಇದೆಯಾ? ಇಲ್ಲ ಎಲ್ಲ ಫ್ರೀ. ಹೆಂಗ್ ಮತ್ತೆ ಸೆಲೆಕ್ಷನ್ ಅಲ್ಲಿ? ಸೆಲೆಕ್ಷನ್ ಅಂದ್ರೆ ಫಸ್ಟ್ ಗೆ ಕರ್ಕೊಂಡೋಗಿ ಇದ್ ಮಾಡ್ತಾರೆ, ಅರ್ಜಿ ಕೊಡ್ಬೇಕು ಅವ್ರಿಗೊಂದು. ಹಾ ಅದರಿಂದ ಅವರು ಇದಕ್ಕೆ ಇದ್ ಮಾಡ್ತಾರೆ. ಹಾ ಅಲ್ಲಿಂದ ಸೆಲೆಕ್ಷನ್ ಆಗಿ ಬಂದ್ರೆ ಬೆಂಗಳೂರು ಎಕ್ಸಾಮ್ ಏನಿರುತ್ತೆ ಅದಕ್ಕೆ? ಎಕ್ಸಾಮ್ ಏನಿಲ್ಲ ಸರ್. ಹಾ ಬೆಂಗಳೂರಿಂದ ಸೆಲೆಕ್ಷನ್ ಆಗಿ ಮತ್ತೆ SC ST ಗೆ ಹಾ ವಾಲ್ಮೀಕಿ ಅವರಿಗೆ ಜಾಸ್ತಿ ತಗೊಂತಾರೆ. ಹಾ ಹಾ ಈ ಹೋದ್ ಸಲ ಕಮ್ಮಿ ಸೀಟು, ಈ ಸಲ ಜಾಸ್ತಿ ತಗೊಂತಾರೆ. ಎಷ್ಟು ಸೀಟ್ ಇದಾವೆ? ಈ ಸಲ ಒಂದು 76 ಇದೆ. ಮತ್ತೆ ತಗೊಂತಾರೆ ಸರ್. 100 ಸೀಟೇ ಆಗೋರು ತಗೊಂತಾರಂತೆ. ಪುಟಿ ಹೇಗಿದೆ ಸ್ಕೂಲಲ್ಲಿ? ಚೆನ್ನಾಗಿದೆ. ಹಾಸ್ಟ್ಲು ಎಲ್ಲ ಊಟ ಎಲ್ಲ ಚೆನ್ನಾಗಿರುತ್ತಾ? ಪಾಠ ಎಲ್ಲ ಹೆಂಗೆ ಕೊಡ್ತಾರೆ? ಚೆನ್ನಾಗಿ ಅನ್ಕೊಂಡು ಇಂಗ್ಲೀಷು ಕನ್ನಡ ಮೀಡಿಯಮ್ಮ ಎರಡು ಎರಡೂ ಇದೆಯಾ? ಇಂಗ್ಲೀಷು ಕನ್ನಡ ಮೀಡಿಯಂ ಎರಡೂ ಇದೆಯಾ? ಓಕೆ. ನೀನು ಪುಟ್ಟಿ ನೀನು ಹೋಗಲ್ವಾ? ಹಾಂ ನೋಡಿ, ಭಾಳ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಾ. NR ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. NR ಪುರದಲ್ಲಿ ಹೀಗೆ ವಾಲ್ಮೀಕಿ ನಿಗಮದಿಂದ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಯಾರು ಅಡ್ಮಿಷನ್ ಮಾಡಿಸೋರು ಇದ್ದರೆ ಈ ವರ್ಷ ಮುಗೀತು, ಮುಂದಿನ ವರ್ಷಕ್ಕೆ ಇದು ಅನುಕೂಲ ಆಗಲಿ ಅಂತ ವಿಡಿಯೋವನ್ನು ಮಾಡಿದ್ದೀನಿ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.